ಕಳೆದ 2 ವರ್ಷಗಳಲ್ಲಿ ಚುನಾವಣಾ ಫಲಿತಾಂಶವನ್ನ ಬದಲಾಯಿಸೋದಕ್ಕೆ ಬಿಜೆಪಿ ಬಹಳಷ್ಟು ಕೆಲಸ ಮಾಡಿದೆ. ಅದರ ಪರಿಣಾಮವಾಗಿ ಈಗ ಅದು ವಿರೋಧ ಪಕ್ಷದ 33ಕ್ಕೂ ಹೆಚ್ಚು ಚುನಾಯಿತ ಸಂಸದರನ್ನ ಪಡ್ಕೊಂಡಿದೆ. ಅಂದ್ರೆ ಬಿಜೆಪಿ ಪಾಳಿಯ ಯಾವುದೇ ಚುನಾವಣೆ ಇಲ್ಲದೇನೆ 33 ಸ್ಥಾನಗಳನ್ನ ಗಳಿಸಿದೆ. ಎನ್ಡಿಎ ಲೋಕಸಭಾ ಸಂಖ್ಯೆಗಳು ಈಗ 293ರಿಂದ 318 ಅಂದ್ರೆ 25 ಸ್ಥಾನಗಳ ಹೆಚ್ಚಳ ಆಗಿದೆ. ರಾಜ್ಯಸಭೆಯಲ್ಲಿ 106ರಿಂದ 113ಕ್ಕೆ ಅದರ ಬಲ ಏರಿದೆ. ಈಗ 7 ಸ್ಥಾನಗಳ ಹೆಚ್ಚಳ ಆಗಿದೆ. ಇದೇನಾದ್ರೂ ಮುಂದುವರೆದ್ರೆ ಬಿಜೆಪಿ ಮತ್ತೆ ಎನ್ಡಿಎ ಸೇರಿ ಕೆಲವೇ ತಿಂಗಳುಗಳಲ್ಲಿ 2/3 ಬಹುಮತ ತಲುಪಬಹುದು ಅಂತ ಕಾಣಿಸುತ್ತೆ. ಈ ಅಂಕಿಅಂಶವನ್ನ ಏನಾದ್ರೂ ಮೀರಿದ್ರೆ ಬಿಜೆಪಿ ತನ್ನ ನಿಜವಾದ ಆಟವನ್ನ ಶುರು ಮಾಡುತ್ತೆ. ಆಗ ಅದು ದೇಶದ ಸಂಪೂರ್ಣ ಸಂವಿಧಾನ ಮತ್ತೆ ಅದರ ಚುನಾವಣಾ ಪ್ರಕ್ರಿಯೆಯನ್ನ ಶಾಶ್ವತವಾಗಿ ಬದಲಾಯಿಸಲೂಬಹುದು. ಕಳೆದ ಏಪ್ರಿಲ್ 17ರಂದು ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ ಮೇಲೆ ಸಂಸತ್ತು ಮತ ಚಲಾಯಿಸಿತು. ಸರ್ಕಾರಕ್ಕೆ 352 ಮತಗಳು ಬೇಕಾಗಿದ್ವು, ಆದ್ರೆ ಅದು 298 ಮತ ಪಡೆಯುತ್ತೆ. ಮೋದಿ ಸರ್ಕಾರ 54 ಮತಗಳಿಂದ ಸೋಲುತ್ತೆ. ಆದ್ರೆ ಈ ಸೋಲಿನ 3 ತಿಂಗಳ ನಂತರ ಅಂದ್ರೆ ಮಳೆಗಾಲದ ಅಧಿವೇಶನ ಪ್ರಾರಂಭ ಆದಾಗ ತೆರೆಮರೆಯಲ್ಲಿ ಒಂದು ರಾಜಕೀಯ ಒಪ್ಪಂದ ನಡೆದು ಬಿಡುತ್ತೆ. ಬಿಜೆಪಿಯ ಮುಖ್ಯ ಗಮನ ಈಗ ಆಪರೇಷನ್ 360 ಮೇಲೆ ಇದೆ. 2023ರಲ್ಲಿ ಸಂಸತ್ತಿನಲ್ಲಿ ಈ ಮಹಿಳಾ ಮೀಸಲಾತಿ ಮಸೂದೆಯನ್ನು ಅಂಗೀಕರಿಸಿದಾಗ ಸರ್ಕಾರ ತನ್ನ ಬೆನ್ನನ್ನು ತಾನೇ ತಟ್ಕೊಂಡಿತ್ತು. ಆದ್ರೆ ಹೊಸ ಜನಗಣತಿ ನಡೆದು ಕ್ಷೇತ್ರ ವಿಂಗಡಣೆ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತರಲಾಗೋದಿಲ್ಲ ಅಂತ ಆ ಒಂದು ಷರತ್ತಿನಲ್ಲಿ ತಿಳಿಸಲಾಗಿತ್ತು. ಅದರ ನಂತರ ಮೋದಿ ಸರ್ಕಾರ ಮತ್ತೊಂದು ಆಟ ಆಡೋದಿಕ್ಕೆ ನೋಡ್ತು. 2026ರ ಏಪ್ರಿಲ್ನಲ್ಲಿ ಈ ಮಹಿಳಾ ಮೀಸಲಾತಿ ಸಾಧ್ಯವಾಗಬೇಕು ಅನ್ನೋದಾದ್ರೆ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನ 543ರಿಂದ 850ಕ್ಕೆ ಹೆಚ್ಚು ಮಾಡಬೇಕು ಅಂತ ಅದು ಹೇಳ್ತು. ಮೊದಲ ನೋಟದಲ್ಲೇನೆ ಸರ್ಕಾರದ ಈ ವಾದ ಸರಿ ಅನ್ನೋ ಹಾಗೆ ಕಾಣಿಸ್ತು. ಯಾಕಂದ್ರೆ 1971ರಲ್ಲಿ ಲೋಕಸಭೆಯಲ್ಲಿ ಸ್ಥಾನಗಳ ಸಂಖ್ಯೆಯನ್ನ 543ಕ್ಕೆ ಸ್ಥಗಿತಗೊಳಿಸಿದಾಗ ದೇಶದ ಜನಸಂಖ್ಯೆ ಸರಿಸುಮಾರು 55 ಕೋಟಿ ಇತ್ತು. ಈಗ ಅದು 140 ಕೋಟಿಯನ್ನು ದಾಟಿದ್ದೀವಿ. ಈಗ ಲೋಕಸಭೆ ಸ್ಥಾನಗಳ ಸಂಖ್ಯೆಯಲ್ಲಿ 850ಕ್ಕೆ ಹೆಚ್ಚು ಮಾಡಿದ್ರೆ ಮಹಿಳೆಯರಿಗೆ 33% ಮೀಸಲಾತಿ ಮತ್ತೆ ಸಾಮಾನ್ಯ ಜನರಿಗೆ ಉತ್ತಮ ಪ್ರಾತಿನಿಧ್ಯ ಸಾಧ್ಯ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಅನ್ನೋ ಹಾಗೆ ಅದು ಕಾಣಿಸ್ತಾ ಇತ್ತು. ಆದ್ರೆ ಮತದಾನ ನಡೆದಾಗ ಪ್ರತಿಪಕ್ಷಗಳು ಮಸೂದೆಯನ್ನ ತಿರಸ್ಕರಿಸಿದ್ವು. ಬಿಜೆಪಿ ಪ್ರತಿಪಕ್ಷಗಳನ್ನ ಮಹಿಳಾ ವಿರೋಧಿ ಅಂತ ಕರೀತು. ಪ್ರತಿಪಕ್ಷಗಳು ಮಹಿಳಾ ಮೀಸಲಾತಿಯ ಬಗ್ಗೆ ನಮಗೆ ಯಾವುದೇ ಸಮಸ್ಯೆನೇ ಇಲ್ಲ, ಈಗಿರುವಷ್ಟೇ ಸ್ಥಾನಗಳಲ್ಲಿ ಮಾತ್ರನೇ ಅದನ್ನ ಜಾರಿಗೊಳಿಸಿ, ಆದ್ರೆ ಅದರ ನೆಪದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಗೆ ತಂತ್ರವನ್ನ ರೂಪಿಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ಪ್ರತಿಪಕ್ಷಗಳು ಹೇಳಿದ್ವು. ಒಗ್ಗಟ್ಟಿನ ವಿರೋಧ ಪಕ್ಷದ ಎದುರು ಮೋದಿಯ ಈ ಚಾಣಾಕ್ಷ ನೀತಿ ವಿಫಲ ಆಗೋಯ್ತು. ಸಾಮಾನ್ಯ ಕಾನೂನುಗಳನ್ನು ಅಂಗೀಕರಿಸೋದಿಕ್ಕೆ 292 ಮತಗಳು ಸಾಕು ಅಂತ ಸರ್ಕಾರಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈ ಮೀಸಲಾತಿ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ವಿಷಯಕ್ಕೆ ಅಂತ ಬಂದಾಗ ಹೀಗಾಗೋದಿಲ್ಲ. ದೇಶದ ಸಂಪೂರ್ಣ ರಾಜಕೀಯ ನಕ್ಷೆಯನ್ನ ಚುನಾವಣಾ ವ್ಯವಸ್ಥೆನ ಬದಲಾಯಿಸೋದಿಕ್ಕೆ ಸಂವಿಧಾನದ 368ನೇ ವಿಧಿಯ ಅಡಿಯಲ್ಲಿ ಇದನ್ನೆಲ್ಲಾನು ಮಾಡ್ಬೇಕಾಗತ್ತೆ. ಅದಕ್ಕೆ 360 ಸ್ಥಾನಗಳು ಬೇಕಾಗತ್ವೆ. ಅಂದ್ರೆ 2/3 ಬಹುಮತ ಬೇಕು. ನಿಜವಾದ ಸಂಖ್ಯೆ 362 ಮತಗಳು. ಲೋಕಸಭೆಯಲ್ಲಿ ಕನಿಷ್ಠ 360 ಮತಗಳು ಮತ್ತೆ ರಾಜ್ಯಸಭೆಯಲ್ಲಿ 164 ಮತಗಳು ಬೇಕಾಗತ್ವೆ. ಆದ್ರೆ ಸರ್ಕಾರಕ್ಕೆ 360ರ ಬಲ ಇಲ್ಲವಾಗಿದೆ. ಹಾಗಾಗಿ ಈ ಮಸೂದೆಯನ್ನ ತಿರಸ್ಕರಿಸಲಾಗ್ತಾ ಇದೆ. ಅದಕ್ಕಾಗಿನೇ ಸರ್ಕಾರ ಈಗ ಈ ಆಪರೇಷನ್ 360 ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಜೂನ್ನಲ್ಲಿ ಬಂಗಾಳ ಚುನಾವಣೆಯಲ್ಲಿ ಟಿಎಂಸಿ ಸೋತಂತ ಕೆಲವೇ ವಾರಗಳ ನಂತರ ಟಿಎಂಸಿಯ 28 ಲೋಕಸಭಾ ಸಂಸದರಲ್ಲಿ 20 ಮಂದಿ ಇದ್ದಕ್ಕಿದ್ದ ಹಾಗೇನೆ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಬಂಡಾಯ ಎದ್ರು. ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂತಹ ಪಕ್ಷದ ಜೊತೆಗೆ ವಿಲೀನಗೊಂಡ್ರು. ಆ 20 ಸಂಸದರ ಗುಂಪು ಎನ್ಡಿಎಗೆ ಶರಣಾಯಿತು. ಪಶ್ಚಿಮ ಬಂಗಾಳದಲ್ಲಿನ ಬಂಡಾಯದ ಹೊತ್ತಲ್ಲೇನೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯ 9 ಸಂಸದರಲ್ಲಿ 6 ಮಂದಿ ಏಕನಾಥ್ ಶಿಂದೆ ಅವರ ಶಿವಸೇನೆಗೆ ಸೇರ್ತಾರೆ. ಈ ರೀತಿ ಎರಡೂ ಪಕ್ಷಗಳಲ್ಲಿ 2/3 ಸಂಸದರು ಪಕ್ಷ ತೊರೆಯುವ ಮತ್ತೆ ಕಾನೂನಿನಿಂದ ತಪ್ಪಿಸಿಕೊಳ್ಳುವಂತಹ ಆಟ ನಡೆಯುತ್ತೆ. ರಾಜ್ಯಸಭೆಯಲ್ಲಿ ಎನ್ಡಿಎ 148 ಸ್ಥಾನಗಳನ್ನು ಹೊಂದಿದೆ. ಆದ್ರೆ ಏಪ್ರಿಲ್ನಲ್ಲಿ ಎಎಪಿಯ 10 ಸಂಸದರಲ್ಲಿ 7 ಮಂದಿ ಬಂಡಾಯ ಎದ್ದು ಬಿಜೆಪಿಯನ್ನ ಬೆಂಬಲಿಸಿದ್ರು. ಅದರ ನಂತರ ಬಂಗಾಳದ 3 ರಾಜ್ಯಸಭಾ ಸಂಸದರು ರಾಜೀನಾಮೆಯನ್ನ ನೀಡಿ ಬಿಜೆಪಿ ಟಿಕೆಟ್ಗಳ ಮೇಲೆ ಅವಿರೋಧವಾಗಿ ಮರು ಚುನಾವಣೆಯಲ್ಲಿ ಗೆದ್ರು. ಬಿಜೆಪಿ ಎಲ್ಲಾ ಹಣ, ಎಲ್ಲಾ ಶಕ್ತಿ ಮತ್ತೆ ಎಲ್ಲಾ ಅಸ್ತ್ರಗಳನ್ನು ಕೂಡ ಬಳಸ್ತು. ಆದ್ರೆ ಆಗ್ಲೂ ಎನ್ಡಿಎ ಲೋಕಸಭೆಯಲ್ಲಿ 318 ಸ್ಥಾನಗಳನ್ನಷ್ಟೇ ಹೊಂದಿದೆ. ಕಾಂಗ್ರೆಸ್ ಬಗ್ಗೆ ಅಸಮಾಧಾನಗೊಂಡಂತಹ ಡಿಎಂಕೆ 22 ಸಂಸದರು ಮಸೂದೆಯನ್ನ ಬೆಂಬಲಿಸಿದ್ರು ಕೂಡ ಆಗ್ಲೂ ಆ ಸಂಖ್ಯೆ 340 ದಾಟ್ತಾ ಇರಲಿಲ್ಲ.
ರಾಜ್ಯಸಭೆಯಲ್ಲಿ NDA 152 ಸದಸ್ಯರ ಬಲವನ್ನು ಹೊಂದಿದೆ, ಆದ್ರೆ 164 ಬೇಕಿದೆ. ಹಾಗಾದ್ರೆ ಈ ಉಳಿದ ಸಂಸದರು ಎಲ್ಲಿಂದ ಬರ್ತಾರೆ? ಮತ್ತೆ ಇಲ್ಲಿಂದಾನೇ ಕುದುರೆ ವ್ಯಾಪಾರದ ಮತ್ತೊಂದು ಪ್ರಯಾಣ ಪ್ರಾರಂಭ ಆಗುತ್ತೆ. 360 ತಲುಪೋದಿಕ್ಕೆ ಅದು ಎಲ್ಲಾ ವಿಧಾನಗಳನ್ನ ಯಾಕೆ ಬಳಸ್ತಾ ಇದೆ? ಈ ಆಟ ಆಡದೇನೆ 2029ರಲ್ಲಿ ತನಗೆ ಯಾವುದೇ ಅವಕಾಶ ಇಲ್ಲ ಅಂತ ಬಿಜೆಪಿ ಭಾವಿಸ್ತಾ ಇದೆಯಾ? ಈಗ ಹೊಸ ಜನಗಣತಿ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆಯ ಪ್ರಕಾರ ಲೋಕಸಭೆ ಸ್ಥಾನಗಳು 850ಕ್ಕೇರಿದ್ರೆ ಏನಾಗಬಹುದು? ಹಿಂದಿ ಭಾಷಿಕ ರಾಜ್ಯಗಳ ಸ್ಥಾನಗಳು 207ರಿಂದ 311ಕ್ಕೆ ಹೆಚ್ಚಾಗ್ತವೆ. ಇದು 104 ಸ್ಥಾನಗಳ ನೇರ ಜಿಗಿತ. ಉತ್ತರ ಪ್ರದೇಶ ಮತ್ತೆ ಬಿಹಾರಗಳೆರಡೇನೆ 200 ದಾಟ್ತವೆ. ಆದ್ರೆ ಇಡೀ ದಕ್ಷಿಣ ಭಾರತದಲ್ಲಿ 132 ಸ್ಥಾನಗಳಿಂದ 198ಕ್ಕೆ ಮಾತ್ರನೇ ಹೆಚ್ಚಾಗುತ್ತೆ. ಅಂದ್ರೆ ಅವು 200 ಕೂಡ ದಾಟೋದಿಲ್ಲ. ಈ ಹಿಂದಿ ಭಾಷಿಕ ರಾಜ್ಯಗಳು ದಕ್ಷಿಣ ಭಾರತದ ರಾಜ್ಯಗಳಿಗಿಂತನೂ ಕನಿಷ್ಠ 113 ಸ್ಥಾನಗಳನ್ನ ಹೆಚ್ಚಾಗಿ ಪಡಿತವೆ. 850 ಸ್ಥಾನಗಳ ಸಂಸತ್ತಿನಲ್ಲಿ ಅಗತ್ಯವಿರುವಂತಹ ಬಹುಮತ ಸುಮಾರು 426 ಆಗಿರುತ್ತೆ. ಒಂದು ರಾಷ್ಟ್ರೀಯ ಪಕ್ಷ ಗುಜರಾತ್ ಮತ್ತೆ ಮಹಾರಾಷ್ಟ್ರದೊಂದಿಗೆ ಹಿಂದಿ ಭಾಷಿಕ ರಾಜ್ಯಗಳನ್ನ ಗೆದ್ದು ಬಿಟ್ರೆ ಸಾಕು, ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲದೇ ಇದ್ರು ಅದು ಅಧಿಕಾರ ಪಡೆಯುತ್ತೆ. ಆಗ ದಕ್ಷಿಣ ಭಾರತದ ರಾಜಕೀಯ ಪ್ರಾಮುಖ್ಯತೆ ಶೂನ್ಯ ಆಗ್ಬಿಡುತ್ತೆ. ಈ ವಿಷಯ ಕ್ಷೇತ್ರ ಪುನರ್ವಿಂಗಡಣೆಗೆ ಮಾತ್ರನೇ ಕೊನೆಗೊಳ್ಳೋದಿಲ್ಲ. 360 ಸದಸ್ಯ ಬಲ ತಲುಪಿದ ನಂತರ ಸರ್ಕಾರ ಇನ್ನೂ 3 ಪ್ರಮುಖ ಮಸೂದೆಗಳನ್ನು ಅಂಗೀಕರಿಸಬಹುದು. ಬಿಜೆಪಿ ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆ ಸಾಕಷ್ಟು ಮಾತಾಡಿದೆ. ಇಲ್ಲಿ ಸ್ಪಷ್ಟ ಉದ್ದೇಶ ಏನು ಅಂತಂದ್ರೆ ಭಾರಿ ಅಲೆ, ಬೃಹತ್ ಪ್ರಚಾರ ಮತ್ತೆ ಬೃಹತ್ ನಿಧಿಯಿಂದ ಇಡೀ ದೇಶವನ್ನೇ ಆವರಿಸೋದು. ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಒಂದೇ ಹೊಡೆತದಲ್ಲೇನೆ ನಾಶ ಆಗೋಗ್ಬಿಡುತ್ತೆ. ದೇಶದ ಒಕ್ಕೂಟ ರಚನೆಯನ್ನ ಪ್ರತಿಬಿಂಬಿಸುವಂತಹ ಪ್ರಾದೇಶಿಕ ಪಕ್ಷಗಳನ್ನ ತೆಗೆದುಹಾಕಲಾಗುತ್ತೆ. ಅದಾದ ನಂತರ 30 ದಿನಗಳಲ್ಲಿ ಜೈಲಿನಲ್ಲಿ ಕಳೆದ್ರೆ ಪ್ರಧಾನಿ, ಮುಖ್ಯಮಂತ್ರಿ ಅಥವಾ ಸಚಿವರನ್ನ ಹುದ್ದೆಯಿಂದಾನೇ ತೆಗೆದುಹಾಕುವಂತ ಒಂದು ಕಾನೂನನ್ನ ತರಲಾಗುತ್ತೆ. ಈಗ 340ರಿಂದ 360ಕ್ಕೇರೋದಕ್ಕೆ ಏನ್ ಮಾಡಲಾಗುತ್ತೆ? ಇತ್ತೀಚಿನ ಘಟನೆಗಳನ್ನ ನಾವು ನೋಡ್ತಾ ಇದ್ರೆ ಜುಲೈ 14ರಂದು ರಾತ್ರಿ 11 ಗಂಟೆಗೆ NCPಯ ಶರದ್ ಪವಾರ್ ಬಣದ ಜಯಂತ್ ಪಾಟೀಲ್, ಅಜಿತ್ ಪವಾರ್ ಬಣದ ಪ್ರಫುಲ್ ಪಟೇಲ್ ಮತ್ತೆ ಸುನೀಲ್ ತತ್ಕರೆ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾದರು. ಶರದ್ ಪವಾರ್ ಮತ್ತೆ ಸುನೇತ್ರ ಪವಾರ್ ಬಣಗಳೆರಡು ಒಂದಾಗಿ NDAಯನ್ನ ಸೇರಿದ್ರೆ ಕೇಂದ್ರ ಸಚಿವ ಸಂಪುಟ ಸ್ಥಾನ ಸಿಗಲಿದೆ ಅನ್ನುವಂಥ ಸೂಚನೆ ದೆಹಲಿಯಿಂದ ಬಂತು. ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ 37 ಸಂಸದರು ಮತ್ತೆ ಜಾರ್ಖಂಡ್ನ JMM ಸಂಸದರ ಮೇಲೆ ಇಡಿ ಮತ್ತೆ ಕೇಂದ್ರ ಸಂಸ್ಥೆಗಳ ದಾಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೇನಾದ್ರೂ ಮುಂದುವರೆದ್ರೆ ಬಿಜೆಪಿ ಪ್ರಾದೇಶಿಕ ಪಕ್ಷಗಳ 200ರಿಂದ 250 ಸ್ಥಾನಗಳ ಮತ ಬ್ಯಾಂಕ್ ಅನ್ನ ಶಾಶ್ವತವಾಗಿ ನಾಶಪಡಿಸುತ್ತೆ. ಅಂದ್ರೆ ವಾಸ್ತವ ಏನು ಅಂತ ಅಂದ್ರೆ ರಾಜಕೀಯದಲ್ಲಿ ಎಲ್ಲರೂ ಕೂಡ ಲಂಚ ಮತ್ತೆ ಬಲವಂತದ ತಂತ್ರಗಳನ್ನ ಬಳಸ್ತಾರೆ. ಆದ್ರೆ ಇಲ್ಲಿ ಪ್ರಜಾಪ್ರಭುತ್ವ ದೇಶದ ಮೂಲಭೂತ ಹಂದರವನ್ನೇ ಬದಲಾಯಿಸಲಾಗ್ತಾ ಇದೆ ಮತ್ತೆ ಅದನ್ನ ಸಾರ್ವಜನಿಕ ಬೆಂಬಲ ಇಲ್ಲದೇನೆ ಮಾಡ್ಲಾಗ್ತಾ ಇದೆ. ಪ್ರತಿ ಜನಾದೇಶವನ್ನ ಅಣಕಿಸೋದಿಕ್ಕೆ ಅದು ಬೆದರಿಕೆ, ಒತ್ತಡ, ಕುಶಲತೆ ಮತ್ತೆ ಲಂಚವನ್ನ ಬಳಸ್ತಾ ಇದೆ. ಇದು ಈ ದೇಶದ ನಾಗರಿಕರಿಗೆ ತುಂಬಾನೇ ದುಬಾರಿಯಾಗಲಿದೆ. ಮುಂಬರುವ ದಿನಗಳಲ್ಲಿ ಬಿಜೆಪಿ ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆಗಳ ಮೂಲಕ ನವೀಕರಿಸಲ್ಪಡುವಂತಹ ಪ್ರಜಾಪ್ರಭುತ್ವದ ಒಪ್ಪಂದವನ್ನ ಮುರಿತಾ ಇದೆ ಮತ್ತೆ ನ್ಯಾಯಾಲಯಗಳು ಅದನ್ನ ತಡೆಯೋದಿಕ್ಕೆ ಆಸಕ್ತಿಯನ್ನ ಹೊಂದಿಲ್ಲ. ಮಾಧ್ಯಮಗಳು ಇಂಥ ಚಾಣಾಕ್ಷ ನೀತಿಗಳನ್ನು ಶ್ಲಾಘಿಸ್ತವೆ, ಆದ್ರೆ ಯಾರು ಕೂಡ ವಿರೋಧ ಪಕ್ಷದ ಧ್ವನಿಯನ್ನ ಕೇಳೋದಿಕ್ಕೆ ರೆಡಿ ಇಲ್ಲ. ಒಂದು ಕಡೆಗೆ ಬಿಜೆಪಿ ಮಹಿಳಾ ಮೀಸಲಾತಿಯ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಿಕ್ಕೆ ಬಯಸುತ್ತೆ, ಮತ್ತೊಂದು ಕಡೆಗೆ ಇಡೀ ದೇಶದ ಒಕ್ಕೂಟ ರಚನೆಯನ್ನ ಹಿಂಬಾಗಿಲಿನ ಮೂಲಕ ಹರಿದು ಹಾಕೋದಿಕ್ಕೆ ಬಯಸುತ್ತೆ. ಒಂದ್ ಕಡೆಗೆ ಪ್ರಜಾಪ್ರಭುತ್ವದ ತಾಯಿ, ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಳ್ಳುವಂತಹ ಜನಾನೇ ಮತ್ತೊಂದ್ ಕಡೆಗೆ ಸಂವಿಧಾನದ ಆತ್ಮವನ್ನೇ ಹರಿಯೋದಕ್ಕೆ ನಿಂತಿದ್ದಾರೆ. ರಾಜ್ಯಗಳ ಧ್ವನಿಯನ್ನ ಶಾಶ್ವತವಾಗಿ ನಿಗ್ರಹಿಸೋದಿಕ್ಕೆ ಪಿತೂರಿಯನ್ನ ನಡೆಸಲಾಗ್ತಾ ಇದೆ. ಒಂದು ದೇಶದಲ್ಲಿ ಜನಾದೇಶವನ್ನ ಮಾರ್ಕೊಂಡಾಗ ಅದರಿಂದ ಪೆಟ್ಟು ತಿನ್ನುವವರು ಸಾಮಾನ್ಯ ನಾಗರಿಕರೇ. ಯಾಕಂದ್ರೆ ಯಾವುದೇ ಸಮತೋಲನ ಉಳಿಯೋದಿಲ್ಲ, ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಯಾರೂ ಉಳ್ಕೊಳ್ಳೋದಿಲ್ಲ. ಮೋದಿ ಸರ್ಕಾರ 360ರ ಬಲ ಏನಾದ್ರೂ ಮುಟ್ಬಿಟ್ರೆ ನಾಳೆ ಏನೇನೆಲ್ಲ ಆಗಬಹುದು ಅನ್ನೋಂಥ ಒಂದು ಆತಂಕ ಇದೆಯಲ್ಲ, ಇದು ಸಣ್ಣದಲ್ಲ. ವೀಕ್ಷಕರ, ಈ ಕುರಿತು ನಿಮ್ಗೇನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.